ಈ ಹುಡುಗ ಯಾಕಪ್ಪ ಅಂತೈತಿ. ಅದ್ರಾಗ ಇವತ್ತು ಆಟ ಆಡಕ್ಕೆ ಹೋಗಿಲ್ಲ. ಪಾಪ ಚಿಂಟು, ಪಾಪ ಯಾಕಪ್ಪ ಹಿಂಗಿದ್ಯಾ? ಯಾಕೋ ಏನಾತೋ? ಹಾ, ನಾನು ಅತ್ಲಾಗ ಬಂದು ಇತ್ಲಾಗ ತಿರಿಕೆಂತೈತಿ, ಇತ್ಲಾಗ ಬಂದು ಅತ್ಲಾಗ ತಿರಿಕೆಣೈತಿ. ಏನಾತ್ ಹೇಳಲ್ಲ? ಪಾಗಜ್ಜಿ, ನನ್ನ ಮಾತಾಡ್ಸ್ಬೇಡ ನೀನು. ನಾನು ಬೇಜಾರಾಗಿದ್ದೀನಿ ಅಂದ್ರೆ ಅಲ್ವಲ್ಲ ಪಾಪ, ಏನಾನ ಹೇಳಿರಿ ಅಲ್ವ ನನಗೆ ಗೊತ್ತಾಗೋದು. ನೀನು ಹಂಗೆ ತಿರ್ಕೊಂಡು ಕುತ್ಕೊಂಡ್ಬಿಟ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು? ನನಗೂ ಭಯ ಆಗ್ತೈತೆ ಕಣ, ಏನಾಯ್ತೆ ಅಂತಂದು ಹೇಳು. ನೀನು ಏನು ಹೇಳ್ತೀಯ ಹೇಳು, ನಾನು ಅದಕ್ಕೊಂದು ದಾರಿ ಮಾಡ್ತೀನಿ. ಏನಾನ ತಪ್ಪಾಗಿದ್ರೆ ಹೇಳು, ನಾನೇನ ಬೈದ್ನಿ ನಿನಗೆ? ನೀನೇನು ಬೈದಿಲ್ಲ ಹೇಳು. ಮತ್ತೆ ಹೇಳಪ್ಪ ಬಂಗಾರಿ, ನಮ್ಮ ಚಿಂಟು ನಗ್ನಗ್ತ ತರಲೆ ಮಾಡ್ಕೊಂಡು ತೀರ್ಕೆ ಮಾಡ್ಕೊಂಡಿದ್ರೆ ಚಂದ. ಹಿಂಗೆ ಮಕ್ಕಳೇ ಬಿಡ್ಕೊಂಡು ಕೂಕೊಂಡ್ರೆ ನೋಡೋಕ್ಕಾಗಲ್ಲ ಕಣೋ, ಆ ವಯಸ್ಸಾದ ಜೀವ. ನೋಡು, ನನಗೆ ಹಂಗಾರೆ ನನ್ನ ಮಾತಿಗೆ ಬೆಲೆ ಇಲ್ವೇ ನಿನಗೆ? ಅಜ್ಜಿ ಹೇಳಿದ್ರೆ ಬೈತಿಯನ. ಈಗ ಇಂಥ ಮಾತಾಡಿದ್ರೆ ನನಗೆ ಸಿಟ್ಟು ಬರೋದು. ಅವಾಗಿಂದ ಕೇಳ್ತಿದ್ದೀನಿ, ಸಿಟ್ಟು ಬರೋ ಅಂತದಾದ್ರೆ ಸಿಟ್ಟು ಮಾಡ್ಕೊಂತೀನಿ, ಇಲ್ಲಾಂದ್ರೆ ಸಿಟ್ಟು ಮಾಡ್ಕೊಂಬಲ್ಲ. ಹೇಳಿ ನಡ್ಕಿ. ಅಜ್ಜಿ, ನಾನೇನು ತಪ್ಪು ಮಾಡಿನ ಅಜ್ಜಿ? ನಾನೇನನ್ನ ಯಾರಿಗಾನ ಅನ್ಯಾಯ ಮಾಡಿದ್ದೀನಿ ಅಜ್ಜಿ? ಯಾರಿಗಾನ ಮೋಸ ಮಾಡಿದ್ದೀನಿ ಅಜ್ಜಿ? ಹೋಗ್ಲಿ, ಏನು ತಪ್ಪು ಮಾಡಿದ್ದೀನಿ ಹೇಳಜ್ಜಿ ನಾನು? ಯಾಕಲ್ಲ ಪಾಪ ಇಂಥ ಅನುಮಾನ ನಿನಗೆ? ಅಜ್ಜಿ, ಮತ್ತೀಗ ಆ ಚಂದ್ರಪ್ಪ ಹೇಳ್ತು, ಕಿರಣ ಬತ್ತೀನಿ ರೋಡ್ ಹತ್ರ ಇರೋ ಅಂತ ಹೇಳಿದ್ದ. ಅದಕ್ಕೆ ನಾನು ನಿಂತ್ಕೊಂಡಿದ್ದೆ. ಆ ಚಂದ್ರಪ್ಪ ಬಂದು ಏನಂತಂದ್ರೆ, ಮತ್ತೀಗ ಕಿರಣ ರಮ್ಮ ದಬ ದಬ ಹಿಡ್ಕೊಂಡು ಹೋಯ್ತೈತೆ, ಮುಗ್ನಾಗ ರಕ್ತ ಬರಂಗಿಲ್ಲ ಅಂತ ಅಂತು. ಆಗ ಯಾಕಂತೆ? ಮತ್ತೀಗ ಚಿಂಟು ಜೊತೆ ಸೇರ್ಬೇಡ, ಗುಂಡಜ್ಜಿ ಮೊಮ್ಮಗ ಸರಿ ಇಲ್ಲ, ಅವನ ಜೊತೆ ಸೇರಿ ಹಾಳಾಗಿ ಹೋಗ್ತೀಯ, ಹೋಗ್ಬೇಡ ಅಂತ ಹೇಳಲ್ವೇ ಅಂತಂದು ಇನ್ನೊಂದ್ಸಲಿ ಹೋಗ್ತಿ ಅಂತಂದು ಪರ್ಕೆ ತಕೊಂಡು ದಬ್ಬ ದಬ್ಬ ಒಯ್ತಿತ್ತಂತೆ ಕಣಜ್ಜಿ. ಹೋಗಲ್ಲ ಅಂದ್ರೆ ಬಿಡ್ಲಿಲ್ವಂತೆ ಕಣಜ್ಜಿ, ಮೂಗ್ನಾಗ ರಕ್ತ ಬರಂಗೆ ಒಯ್ತಿತ್ತಂತೆ. ಆ ಚಂದ್ರಪ್ಪ ನನಗೆ ಹೇಳ್ತು. ಅದಕ್ಕೆ ನಾನು ಮಂತ ಕದೆ ಬಂದ್ಬಿಟ್ಟು ಇನ್ಮೇಲೆ ನಾನು ಅವ್ರ ಮಂತಕ್ಕೆ ಹೋಗಲ್ಲ ಕಣಜ್ಜಿ. ಅವನು ನಾ ಮಾತಾಡ್ಸೋದು ಇಲ್ಲ ಕಣಜ್ಜಿ. ಹೇಳೆ ಲಕ್ಷ್ಮಕ್ಕ ಹಿಂಗಂದ್ಲೆ, ಗುಂಡಜ್ಜಿ ಮೊಮ್ಮಗ ಸರಿ ಇಲ್ಲ ಅಂತಂದ್ಲೆ. ಅಮ್ಮಮ್ಮ ಲೆಕ್ಕ ಹಾಕ, ನನ್ನ ಮೊಮ್ಮಗನೇ ಸರಿ ಇಲ್ಲ ಅಂತ ಹೇಳಕ್ಕೆ ಅವಳಿಗೆ ಎಷ್ಟಿರ್ಬೇಡ. ಸರಿಯಾಗಿ ಹೋಗಿತೀನಿ ನೀರು, ಹೋಗಿ ನನ್ನ ಮೊಮ್ಮಗ ಅಂತ ತಪ್ಪು ಏನು ಮಾಡ್ಯಾನೆ ಅಂತಂದು ತೋರ್ಸಂತ ಹೇಳ್ತೀನಿ ನೀರು. ಅಜ್ಜಿ ಬೇಡ ಕಣಜ್ಜಿ, ನಿನ್ನನ್ನು ಬೈದ್ರೆ ಆಮೇಲೆ ನನಗೆ ಬೇಜಾರಾಗ್ತೈತೆ. ಪಾಪ ಸುಮ್ಮನೆ ಇದ್ರೆ ಹಿಂಗೆ ಏನೇ ಸಮಸ್ಯೆ ಬಂದರೂ ಆವಾಗಲೇ ಪರಿಹಾರ ಮಾಡ್ಕೋಬೇಕು. ಇಲ್ಲ ಅಂದರೆ ಹಂಗೆ ಬಿಡ್ಕೊಂಡ್ರೆ ಅದು ಇನ್ನೂ ದೊಡ್ಡದಾಗ್ತೈತಿ. ಗೊತ್ತಾತೆ? ನಿನ್ನ ಮಂತಾಗಿರು, ನಾನು ಆಮೇಲೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಸರಿ ಕಣಜ್ಜಿ, ಆಯ್ತು. ಅಜ್ಜಿ ಹಂಗೆ ಕಿರಣ ಹೆಂಗವನೇ ಮಾತಾಡ್ಕೊಂಬಾರಜ್ಜಿ. ಸರಿ. ಪಾಪ ಕಿರಣ ನನ್ನಿಂದ ವಹಿಸ್ಕೊಂಡ. ಪಾಪ ಇವಾಗ ಕಿರಣ ಏನಮ್ಮ ಯಾಕಲ್ಲ ಹಂಗ್ರೆ ನನ್ನ ಮೇಲೆ ಮಾತಾಡ್ಸಿ ತಪ್ಪೆ ಯಾಕೆ ಉಮ್ದಂಗ್ ಕೂಕಣಿಗೆ ಹಿಂಗೆ? ನಂಗೆ ಊಟನೂ ಬೇಡ, ಯಾಕೆ ಬೇಡ, ಹೋಗು. ನನ್ಗೆ ಹೊಟ್ಟೆ ಸಲ ನಾನು ತಿಂಬಲ್ಲ, ನೀನೇ ತಿನ್ಕ ಹೋಗು. ಇತ್ಲಾಗಿಂದ ತೆಗೆದು ಬಿಟ್ರೆ ಹೆಂಗಿರ್ಬೇಕು? ಬಂದು ಮುಚ್ಕೊಂಡು ತಿನ್ಬಾ. ನನಗೆ ಬೇಡ ಅಂದ್ರೆ ಬೇಡ, ಹೋಗು ಸುಮ್ಮನೆ. ನೋಡ್ ಕಿರಣ, ನನ್ಗೇನ ಸಿಟ್ಟು ಬಂದ್ರೆ ದೊಣ್ಣೆ ತಕ್ಕಂಡು ದಬ ದಬ ಸೆಣದ್ ಬಿಡ್ತೀನಿ ಅಷ್ಟೇ. ಏಟ್ ಕಡಿಮೆಗೆ ನೋಡಿ, ನಿನಗೆ ಅದಕ್ಕೆ ದೌಲು ಜಾಸ್ತಿ ಆಗ್ಬಿಟ್ಟೈತಿ ನಿನಗೆ. ನಿನಗಿರ ಕೊಬ್ಬು ಈ ಊರಿಗೆ ಹಂಚಿರೋ ಮಿತ್ತೈತಿ. ಏನೋ ನನಗೆ ಊಟನೂ ಬೇಡ, ಯಾಕೆ ಬೇಡ, ಹೋಗು. ಇವಾಗ ಬತ್ತೀಯಾ? ಏಟು ಬೇಕಾ? ಹೋಗ್ಲಿ, ಏನು ತಿನ್ಬೇಡ, ಯಾಕೆ ಹಿಂದ್ಕೊಂಡಿದ್ಯಾ? ಯಾರನ್ನ ಏನೋ ಅಂದ್ರೇನು? ಅಮ್ಮ, ಮತ್ತೀಗ ಚಿಂಟುನ ಬರಕ್ಕೆ ಹೇಳಿದ್ದೆ. ನಾನು ಹೋದಾಗ ಚಂದ್ರಪ್ಪ ಇತ್ತು. ಮತ್ತೀಗ ಹೇಳ್ತಿತ್ತು, ಚಿಂಟುಗೆ ಗುಂಡಜ್ಜಿ ದಬ ದಬ ದೊಣ್ಣೆ ತಕೊಂಡು ಒಯ್ತಂತೆ. ಹಾಗಳ ಯಾಕಲ್ಲ ನನ್ನ ಜೊತೆ ಸೇರೋದಕ್ಕೆ ಒಯ್ತಂತೆ. ಲಕ್ಷ್ಮಕ್ಕನ ಮಗ ಸರಿ ಇಲ್ಲ, ಅವನ ಜೊತೆಗೆ ತಿರ್ಗಕ್ಕೆ ಹೋಗ್ತೀಯ ಹಂಗೆ ಹಿಂಗೆ ಅಂತಂದು ಯಾಕೆ ಅಂತಂತೆ ಕಣಮ್ಮ. ನನ್ನಿಂದ ಯಾಕೆ ವಹಿಸ್ಕೊಂಬೋದು ಅಂತಂದು ನಾನು ಅವ್ರ ಮಂತಕ್ಕೆ ಹೋಗಿಲ್ಲ. ಸಖತ್ತು ಬೇಜಾರಾಗ್ತೈತಿ. ಅಂತ ತಪ್ಪು ನಾನೇನು ಮಾಡಿದೆ? ಗುಂಡಜ್ಜಿ ಸನಕ್ಕೆ ಇತ್ತು, ನೋಡಿರಿ ನಮ್ಮ ತಗೆಲ್ಲನ ನೋಡಿರಿ ಹಿಂಗೆ ಮಾಡ್ತೈತಿ. ಅಲ ನೋಡಿದೆ ಆ ಗುಂಡಜ್ಜಿಗೆ. ಅಲ್ಲ ಹೇಳ್ತಿತ್ತು, ನನ್ನ ಮೊಮ್ಮಗ ಬೇರೆ ಅಲ್ಲ, ನಿನ್ನ ಮಗ ಬೇರೆ ಅಲ್ಲ ಕಣೆ, ನನಗಿಬ್ರು ಮೊಮ್ಮಕ್ಳು ಇದ್ದಂಗೆ ಹಂಗೆ ಹಿಂಗೆ ಅಂತಂದು. ನೋಡಿರಿ ಇವತ್ತು ನನ್ನ ಮಗನ ಮೇಲೆ ಗೂಬೆಕೊಂಡು ಸೀರದ ಆ ಹುಡುಗನ ದಬ ದಬ ಹಿಡ್ಕೊಂಡು ಒಯ್ದೈತಿ. ಗುಂಡಜ್ಜಿಂದ ನಾನು ಏನು ಅನ್ಕೊಂಡಿದ್ದೆ? ಸರಿಯಾಗಿರು, ಸರಿಯಾಗಿ ಮಾಡ್ತೀನಿ ಇರು, ಸರಿಯಾಗಿ ಹೋಗಿ ಬೈದು ಬರ್ತೀನಿ. ಅಮ್ಮ ಬೈಬೇಡ ಕಣಮ್ಮ. ಬೈಬೇಡ, ಹಂಗೇರು. ಇವತ್ತು ಒಂದಂತಾರೆ, ನಾಳೆಗೆ ಇನ್ನೊಂದು ಅಂತಾರೆ ಅನ್ನಿಸ್ಕೊಂಡು ನನ್ನ ಕೈಲಿ ಇರೋಕ್ಕಾಗಲ್ಲ. ಏನ ನನ್ನ ಮಗ ತಂಟ್ಲಿರ್ಬೋದು, ಹಂಗಂತಂದು ಯಾರ್ಯಾರ ಮಾತಾಡಿದ್ರೆ ನಾನು ಕೇಳ್ಕೊಂಡಿರಲ್ಲ, ಅವರಿಗೆ ಸರಿಯಾಗಿ ಉತ್ತರ ಕೊಟ್ಟೆ ಬರ್ತೀನಿ. ಅಮ್ಮ ಚಿಂಟು ಹೆಂಗವನೇ ಕೇಳ್ಕೊಂಡು ಬಾರಮ್ಮ. ಹೋಗ, ಯಾರ ಹಂಗನ ಇರ್ಲಿ. ಪಾಪ ಚಿಂಟು ನನ್ನಿಂದ ಬೈಸ್ಕೊಂಡ, ಅವ್ರ ಅಜ್ಜಿತ ಒಡಿಸ್ಕೊಂಡ. ಇವಾಗ ನಮ್ಮ ಅಮ್ಮ ಹೋಗಿ ಗುಂಡಜ್ಜಿ ಮೇಲೆ ರೇಗಾಡಿ ಆಮೇಲೆ ಜಗಳ ಮಾಡಿದ್ರೆ ಅದನ್ನು ಕೆಟ್ಟ ಹೆಸರು ನನ್ನ ಮೇಲೆ ಬತ್ತೈತಿ. ನಾನು ಹೇಳ್ಬಾರ್ದಿತ್ತು, ಏನು ಮಾಡೋಣ?
ಆದರೆ ಸಖತ್ತು ಬೇಜಾರಾಗ್ತೈತಿ. ನಾನು ಹೋಗೇ ಇಲ್ಲ, ಅವನು ಮಾತಾಡ್ಸೇ ಇಲ್ಲ. ಎರಡು ದೇಹ ಒಂದೇ ಪ್ರಾಣ ಇದ್ದಂಗಿದ್ವಿ. ಆದರೆ ಇಂಥ ಪರಿಸ್ಥಿತಿ ಬರ್ತೈತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಈ ಜಗಳ ಇನ್ನೂ ಎಲ್ಲೋಗಿ ಮುಟ್ತೈತವು. ಚಂದ್ರಣ್ಣ ಹೇಳಿದ್ಕೆನ ಸರಿ ಹೋಯ್ತು, ಇಲ್ಲ ನಾನು ಅವ್ರ ಮಂತಕ್ಕೆ ಹೋಗಿದ್ದಿದ್ರೆ ನನಗೂ ಬಿದ್ದಿರೋ ವೇಟು.